ನಾನು ಆಗ್ಲೇ ಒಂದ್ಸಲಿ ಹೇಳಂದಲ್ಲ. ನೋಡಿ, ನಿಮ್ಮ ಗಂಡನಾಗಿ ನಿಮ್ಮ ಖುಷಿನೇ ನಾನು ಪೂರೈಸಲಿಲ್ಲ ಅಂದರೆ ಏನು ಉಪಯೋಗ ಆಯಿತು? ಸದ್ಯಕ್ಕೆ ಬಟ್ಟೆ ಪ್ಯಾಕ್ ಮಾಡ್ಕೊಳ್ಳಿ, ನಾನು ಆಫೀಸ್ ಕಡೆ ಹೋಗಿ ಬರ್ತೀನಿ. ಚೆನ್ನಾಗಿ ಓದ್ಕೊಳ್ಳಿ, ಆಯಿತಾ? ಹರಿ, ಬ್ಯಾಂಕ್ ಮ್ಯಾನೇಜರ್ ಕಾಲ್ ಮಾಡ್ತಿದ್ದಾರೆ. ಹಲೋ ಅಂಕಲ್. ಹಾಂ ಸಿಂಚನ, ಸಿದ್ದೇಗೌಡರು ಫೋನ್ ಮಾಡಿದ್ರಮ್ಮ. ನಿನ್ನ ಫೈಲ್ ನಾ ಹೆಡ್ ಆಫೀಸಿಗೆ ಕಳಿಸಿದ್ದೀನಿ. ನಿನಗೆ ಆದಷ್ಟು ಬೇಗ ವೆರಿಫಿಕೇಷನ್ ಕಾಲ್ ಬರುತ್ತೆ. ಅಧ್ಯಕ್ಷರ ಹತ್ರನೂ ಮಾತಾಡಿದ್ದೀನಿ. ಏನು ವರಿ ಮಾಡಬೇಡಮ್ಮ, ಖಂಡಿತ ನಿನಗೆ ಲೋನ್ ಆಗುತ್ತೆ. ಥ್ಯಾಂಕ್ ಯು. ಪ್ಲೀಸ್, ನನಗೆ ಲೋನ್ ತುಂಬಾ ಇಂಪಾರ್ಟೆಂಟ್ ಇದೆ ಅಂಕಲ್. ಆದಷ್ಟು ಬೇಗ ಸ್ಯಾಂಕ್ಷನ್ ಮಾಡಿಸಿ. ಯಾಕಮ್ಮ ಈ ಥರ ಕೇಳ್ತೀಯಾ? ನಿಮ್ಮ ತಂದೆಯವರು ನನಗೆ ಎಷ್ಟು ಸಹಾಯ ಮಾಡಿದ್ದಾರೆ ಅಂಥದ್ರಲ್ಲಿ ನಾನು ನಿನಗೆ ಲೋನ್ ಮಾಡಿಸ್ಕೊಡಲ್ವಾ? ಖಂಡಿತ ಮಾಡಿಸ್ಕೊಡ್ತೀನಿ. ನೀನೇನು ವರಿ ಮಾಡಬೇಡ. ಓಕೆ? ಥ್ಯಾಂಕ್ ಯು ಅಂಕಲ್. ಇಟ್ಸ್ ಓಕೆ ಅಮ್ಮ. ಥ್ಯಾಂಕ್ ಯು ಸೋ ವೆರಿ ಮಚ್. ನೀನು MLA ಜವರೇಗೌಡರ ಮಗಳು, ಯಾರನ್ನು ಯಾವತ್ತೂ ಏನು ಕೇಳದೆ ಇರೋಳು. ನೀನು ಬೇಕು ಅನ್ನೋದನ್ನು ಕೂತ್ ಕಡೆ ತರಿಸ್ಕೊಳ್ಳೋಳು. ಅಂಥದ್ರಲ್ಲಿ ನನ್ನಂಥವನ್ನ ಮದುವೆ ಆಗಿ ನನಗೋಸ್ಕರ ಇದೆಲ್ಲ. ಬೇಬಿ, ಪ್ರೀತಿ ಅಂದರೆ 2 ದಿನ ಸುತ್ತಾಡಿ 3ನೇ ದಿನಕ್ಕೆ ಬಾ ಹೇಳೋದಲ್ಲ. ಕಷ್ಟ ಸುಖಕ್ಕೆ ಜೊತೆಯಾಗಿ ನಿಲ್ಲೋದು. ನಾನು ಯಾವಾಗಲೂ ಇರ್ತೇನೆ. ಡೋಂಟ್ ವರಿ. ಥ್ಯಾಂಕ್ಸ್ ಅಗೇನ್. ಥ್ಯಾಂಕ್ ಯು. ಛೇ, ಈ ಮ್ಯಾನೇಜರ್ ಫೋನ್ ರಿಸೀವ್ ಮಾಡ್ತಿಲ್ಲ. ಅಯ್ಯೋ, ಮಾಡಲಿಲ್ಲ ಅಂದರೆ ನೀವೇ ಇನ್ನೊಂದ್ಸಲ ಮಾಡಿರಿ. ಕೆಲಸ ಆಗಬೇಕಾಗಿರೋದು ನಮಗೆ ತಾನೇ. ಹಾಂ, ಕರೆಕ್ಟ್, ಮಾಡ್ತೀನಿ. ರೀ, ಹಾಂ, ಲೌಡ್ ಸ್ಪೀಕರ್ ಹಾಕಿ. ಹಾಂ, ಹೇಳಿ. ಹಲೋ ಸರ್, ನಾನು ಸಂತೋಷ. ಗೊತ್ತಾಯಿತು ಸಂತೋಷ್ ಅವರೇ, ನಾನು ನಿಮ್ಮ ಫೈಲ್ನೇ ವೆರಿಫೈ ಮಾಡ್ತಾ ಇದ್ದೆ. ನಿಮಗೆ ಲೋನ್ ಸ್ಯಾಂಕ್ಷನ್ ಆಗೋದು ಸ್ವಲ್ಪ ಲೇಟ್ ಆಗುತ್ತೆ. ಡಿಲೇನಾ? ಡಿಲೇ ಯಾಕೆ ಸರ್? ಎಲ್ಲ ಡಾಕ್ಯುಮೆಂಟ್ಸ್ ಕೊಟ್ಟಿದ್ದೀವಲ್ಲ. ಸ್ಯಾಲ್ರಿ ಸರ್ಟಿಫಿಕೇಟ್ ಕೊಟ್ಟಿದ್ದೀನಿ, TDS ಫೈಲ್ ಮಾಡಿದ್ದು ಕೊಟ್ಟಿದ್ದೀನಿ. ಡಾಕ್ಯುಮೆಂಟ್ ಎಲ್ಲ ಸರಿ ಇದೆ ಸಂತೋಷ್ ಅವರೇ, ಆದರೆ ಶ್ಯೂರಿಟಿನೇ ಇಲ್ವಲ್ಲ. ನಿಮ್ಮ ಸೈಟ್ ಬೇರೆ ರಿಜಿಸ್ಟರ್ ಆಗಿಲ್ಲ. ಮೊದಲು ನಿಮ್ಮ ಸೈಟ್ನ ರಿಜಿಸ್ಟರ್ ಮಾಡಿಕೊಂಡು ಕನ್ಸ್ಟ್ರಕ್ಷನ್ನ ಸ್ಟಾರ್ಟ್ ಮಾಡ್ಕೊಳ್ಳಿ. ನಿಮಗೆ ಬೇರೆ ಸ್ಕೀಮಲ್ಲಿ ನಾನು ಲೋನ್ ಕೊಡಿಸೋದಕ್ಕೆ ಪ್ರಯತ್ನ ಮಾಡ್ತೀನಿ. ಇದೆಲ್ಲ ಆಗಬೇಕು ಅಂತಂದರೆ ನಿಮ್ಮ ಪರವಾಗಿ ಶ್ಯೂರಿಟಿ ಕೊಡೋರು ಬೇಕು, ಅಂದರೆ ಗ್ಯಾರಂಟರ್ ಬೇಕು. ಇದನ್ನೆಲ್ಲ ಅರೇಂಜ್ ಮಾಡಿಕೊಂಡು ನನಗೆ ಫೋನ್ ಮಾಡಿ. ಓಕೆ? ಓಕೆ ಸರ್. ಓಕೆ. ಸಾಲ ತಗೊಳ್ಳೋ ದುಡ್ಡು ಕಟ್ಟೋರು ನಾವು, ಕೊಡೋಕೆ ಈಗಿನ ಮಕ್ಳಿಗೆ ಏನು ಕಷ್ಟ? ತಗೊಳ್ಳೋ ನಿಮಗೆ ಎಷ್ಟಿರಬೇಕಿದ್ರೆ ಕೊಡೋ ಅವರಿಗೆ ಇನ್ನೆಷ್ಟಿರಬೇಡ ಹೇಳಿ. ಮೊದಲು ಶ್ಯೂರಿಟಿ ಯಾರು ಅಂತ ಹುಡುಕಿ. ಮೊಬೈಲಿದೆ. ನಿಮಗೆ ಅವತ್ತೇ ಹೆಚ್ಚಿಗೆ ಕೊಟ್ಟಿದ್ದೆ. ನಿಮ್ಮ ವರ್ಕಿಂಗ್ ಡೇಸ್ ಇರೋದು 2 ತಿಂಗಳು ಮಾತ್ರ. ಸೀನಣ್ಣ, ಬ್ರೇಕ್ ಪ್ಯಾಡ್ಗಳು ಈ ಕಾರ್ದಲ್ಲ ಅಂತ ಅನ್ಸುತ್ತೆ. ಯಾವ್ದ್ರದ್ದು ಅಂತ ಗೊತ್ತಾ ನಿಮಗೆ? ಸೀನಣ್ಣ, ಏನಪ್ಪ? ಏನಾಯ್ತು ಸೀನಣ್ಣ? ಏನು ಯೋಚನೆ ಮಾಡ್ತಿದ್ದೀರಾ? 2 ತಿಂಗಳಲ್ಲಿ ನಿಮಗೆ ಕೆಲಸ ಹೋಗುತ್ತೆ ಅಂತಪ್ಪ. ಆಮೇಲೆ ನಾನು ಏನು ಮಾಡಲಿ, ಜೀವನ ಹೆಂಗೆ ನಡೆಸಲಿ, ತಲೆ ಕೆಟ್ಟೋಗ್ತಾ ಇದೆ ಕಣೋ. ಸೀನಣ್ಣ, ಎಷ್ಟು ವರ್ಷದಿಂದ ಕೆಲಸ ಮಾಡ್ತಿದ್ದೀರಿ ನೀವು? ಎಷ್ಟು ಎಕ್ಸ್ಪೀರಿಯನ್ಸ್ ಇದೆ ನಿಮಗೆ? ವೆಹಿಕಲ್ ಬಗ್ಗೆ ನಿಮಗಿರೋ ನಾಲೆಡ್ಜ್ ಯಾರಿಗೂ ಇಲ್ಲ. ಅದು ಹೇಗೆ ನಿಮ್ಮನ್ನ ಕೆಲಸ ತೆಗ್ದಾಕ್ತಾರಂತೆ? ಹೊಸ ಟೆಕ್ನಾಲಜಿ ಬಂದಿದೆ, ವಯಸ್ಸಾಗಿರೋರಿಗೆ ಅದನ್ನೆಲ್ಲ ನಿಭಾಯಿಸಕ್ಕಾಗಲ್ಲ, ಎಲ್ಲ ಮನೆಗೆ ಹೋಗಿ ಅಂತ ಕಳಿಸ್ತಾ ಇದ್ದಾರೆ. ಹಾಗಾದ್ರೆ ಇಲ್ಲಿರೋ ಎಲ್ಲ ಸೀನಿಯರ್ ಎಕ್ಸ್ಪರ್ಟ್ಸ್ ತೆಗ್ದಾಕ್ತಾರಂತ?
ಬಾಸ್ ಹಂಗಂತ ಹೇಳಿದ್ರಪ್ಪ. ಸೀನಣ್ಣ, ನೀವು ತಲೆನೇ ಕೆಡಿಸ್ಕೋಬೇಡಿ. ನಾವು ಎಲ್ಲರೂ ಸೇರಿ ಹೋರಾಟ ಮಾಡೋಣ. ಅದು ಹೇಗೆ ನಿಮ್ಮನ್ನ ಕೆಲಸ ತೆಗ್ದಾಕ್ತಾರೋ ನಾವು ನೋಡ್ತೀವಿ. ಜಾನು 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 ಏನೋ ಗೂಬೆ, ಏನು ನಂಗೆ ನವಿಲ್ಗರಿ ಎಲ್ಲ ತಂದ್ಕೊಡ್ತಿದ್ಯಾ? ಅದು ಹುಷಾರಾಗಿ ಇಟ್ಕೋ, ಮರಿ ಹಾಕುತ್ತೆ. ಹೌದಾ, ನಿಜನಾ? ಜಾನು, ನಾನು ನೆನಪಿಗೆ ಇಟ್ಕೋ ಅಂತ ಕೊಡ್ತಾ ಇರೋದು, ಯಾವ ಮರಿನೂ ಹಾಕಲ್ಲ. ಗೂಬೆ. ಗೂಬೆ, ಎಲ್ಲೋ ಇದೆಯಾ ನೀನು? ಹೆಜ್ಜೆಗೂ ಒಂದೊಂದು ನೆನಪುಗಳನ್ನ ಉಳಿಸ್ಬಿಟ್ಟು ಈಗ ಎಲ್ಲಿದ್ಯಾ? ಬೆಸ್ಟ್ ಫ್ರೆಂಡ್ ಅಂತೀಯಾ? ಯಾಕೆ ಹೀಗೆಲ್ಲ ಮಾಡ್ತಿದ್ಯಾ ನೀನು? ಇರಲಿ, ನಾನು ಸುಮ್ಮನೆ ಬಿಡಲ್ಲ. ನಾಳೆ ಕಾಲೇಜಲ್ಲಿ ಸಿಗ್ತೀಯಲ್ಲ, ಕೈ ಕಾಲು ಮುರಿದು ಕೇಳ್ತೀನಿ ಯಾಕೆ ಹೀಗೆಲ್ಲ ಮಾಡ್ತಿದ್ಯಾ ಅಂತ. ವಿಶ್ವ ಎದ್ದೇಳು ಕಂದ. ನಿನ್ನ ಈ ಪರಿಸ್ಥಿತಿಲಿ ನನ್ನ ಕೈಲಿ ನೋಡೋಕ್ಕಾಗ್ತಿಲ್ಲ ಮಗನೇ. ನಿನ್ನ ಪಡೆಯೋದಕ್ಕೆ ಎಷ್ಟು ಹರಕೆ ಹೊತ್ತಿದ್ದೆ ಗೊತ್ತೇನೋ ನಿನಗೆ? ಹೇಳು ಮಗನೇ, ಎದ್ದೇಳೋ. ಯಾಕೋ ನಿನಗಿಂತ ರಾಕ್ಷಸ ಬುದ್ಧಿ ಬಂತು? ನನ್ನ ಮಗನ ಮೇಲೆ ಯಾರು ಕಣ್ಬಿತ್ತೋ ಭಗವಂತ. ನಾಳೆ ನಿನಗೆ ಎಕ್ಸಾಮ್ ಕಣೋ, ಚೆನ್ನಾಗಿ ಓದಬೇಕು, ಒಳ್ಳೆ ಮಾರ್ಕ್ಸ್ ತಗೋಬೇಕು, ಟಾಪರ್ ಆಗಬೇಕು ಅಂತ ಎಲ್ಲರ ಹತ್ರ ಹೇಳ್ಕೊಂಡು ತಿರುಗಾಡ್ತಿದ್ದಲ್ಲೋ. ವಿಶ್ವ, ನಿನ್ನ ಪರಿಸ್ಥಿತಿಗೆ ನಾನೇ ಕಾರಣ ಆಗ್ಬಿಟ್ಟಲ್ಲೋ. ಆ ಹಾಳಾದ ಪೌಡರ್ ಹಾಕದೆ ಹೋಗಿದ್ದಿದ್ರೆ ನೀನು ಈ ಥರ ಮಲಗಿರ್ತಿರ್ಲಿಲ್ಲ. ಹೇಗೋ ನನ್ನ ಕಣ್ಮುಂದೆ ಕುಡ್ಕೊಂಡು ಓಡಾಡ್ತಾ ಇದ್ದೆ, ಈಗ ಈ ಪರಿಸ್ಥಿತಿಲಿ ಮಲ್ಗೋ ಹಾಗೆ ಮಾಡ್ಬಿಟ್ನಲ್ಲೋ. ಅಯ್ಯೋ ದೇವ್ರೆ, ನನ್ನ ಮಗನ ಜೀವನ ನನ್ನ ಕೈಯಾರೆ ನಾನೇ ಹಾಳು ಮಾಡ್ಬಿಟ್ನಲ್ಲ. ನನ್ನ ಕೈಯಾರೆ ಹಾಳು ಮಾಡ್ಕೊಬಿಟ್ನಲ್ಲಪ್ಪ. Stop it. Stop it. ನಿಲ್ಸಿ. ನಿನ್ನ ಸ್ವಂತ ಹೆಂಡತಿನ ತವರು ಮನೆಗೆ ಹೋಗೋದ್ರಿಂದ ನಿನಗೆ ಸ್ಟಾಪ್ ಮಾಡೋಕ್ಕಾಗಲಿಲ್ಲ, ನಮ್ಮನ್ನೆಲ್ಲ ಸ್ಟಾಪ್ ಮಾಡ್ತೀಯಾ? ಅವರು ನಿಮ್ಮನ್ನು ಬಿಟ್ಟು ಹೋಗ್ತಿದ್ದಾರೆ ಅಂದಮೇಲೆ ನಿಮ್ಮನ್ನು ಕಂಡ್ರೆ ಅವ್ರಿಗೆ ಇಷ್ಟ ಇಲ್ಲ ಅಂತ ತಾನೆ? ಇದರ ಅರ್ಥ ಅವಳಿಗೆ ನಿನ್ನ ಮೇಲೆ ನಯಾ ಪೈಸಾನು ಪ್ರೀತಿ ಇಲ್ಲ ಅಂತ. ಅದಕ್ಕೆ ಏನೋ ಒಂದು ನೆಪ ಹೇಳಿ ತವ್ರ ಮನೆಗೆ ಜೂಟ್ ಜೂಟ್ ಜೂಟ್
ಹಾಗೆ ಕಣ್ಣ ಮುಚ್ಚೆ ಕಾಡೆ ಗೂಡೆ ಉದ್ದಿನ ಮೂಟೆ ಉರುಳೆ ಹೋಯ್ತು. ಜಯಂತ್, ನೀನು ಜಾಹ್ನವಿನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಿದ್ಯಾ? ವಿ ಆಲ್ ಅಗ್ರಿ. ಆದರೆ ಅವಳು ನಿನ್ನ ಪ್ರೀತಿ ಮಾಡ್ತಾ ಇಲ್ಲ. ನಮ್ಮಯ ಹಕ್ಕಿ ನಿಮ್ಮಯ ಹಕ್ಕಿ. ಒಂದ್ಸಲಿ ಹೆಂಡತಿಯನ್ನೋಳು ಮನೆಯಿಂದ ಹೊರಗೆ ಹೋದ್ಲು ಅಂದರೆ ಗಂಡನ್ನು ಮನಸ್ಸಿಂದ ಹೊರಗೆ ಹಾಕಿದ್ಲು ಅಂತಾನೆ ಅರ್ಥ. ಬಿಟ್ಟೆನೋ ಬಿಟ್ಟೆ ಬಿಟ್ಟೆ. ಏನಾದರೂ ಮಾಡಿ ಏನಾದರೂ ಹೋದ್ರೆ ತಡಿ 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 ಬಿಟ್ಟು ನೋವು ಬಿಟ್ಟೆ ಬಿಟ್ಟು ನೋವು ಬಿಟ್ಟೆ ತಡಿ ತಡಿ ಸ್ಟಾಪ್ ತಡಿ 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 ತಡಿ. ನನ್ನ ಪ್ರೀತಿ ಯಾವತ್ತೂ ಸೋಲಲ್ಲ. ನನ್ನ ಚಿನ್ನು ಮರಿ ನನ್ನ ಪ್ರೀತಿ ಮಾಡ್ತಾರೆ. ಅವ್ರನ್ನ ಯಾವತ್ತೂ ಬಿಟ್ಟು ಹೋಗಲ್ಲ. ಹಲೋ, ಹಾಯ್ ಚಿನ್ನು ಬರೀ. ಹಲೋ ರೀ, ಇವತ್ತು ಎಷ್ಟೊತ್ತಿಗೆ ಬರ್ತಿದ್ದೀರಾ ಮನೆಗೆ? ಯಾಕೆ? ನಂಗೆ ನಿಮ್ಮನ್ನ ನೋಡಬೇಕು ಅನ್ನಿಸ್ತಿದೆ. ನಿಮ್ಮ ತೋಳಿಗೆ ತಲೆ ಕೊಟ್ಟು ಮಾತಾಡಬೇಕು ಅನ್ನಿಸ್ತಿದೆ. ಹೇಳ್ರಿ, ಎಷ್ಟೊತ್ತಿಗೆ ಬರ್ತೀರಾ? ರೀ, ಯಾಕ್ರಿ ಏನು ಮಾತಾಡ್ತಿಲ್ಲ? ನಾನು ಮನೆಗೆ ಹೋಗ್ತಾ ಇದ್ದೀನಿ ಅಂತ ನನ್ನ ಮೇಲೆ ಕೋಪನಾ? ಇಲ್ಲ, ಹಾಗೇನಿಲ್ಲ. ನೋಡಿ, ನೀವೆಲ್ಲೇ ಇದ್ದರೂ ನನ್ನ ಬಗ್ಗೆ ಯೋಚನೆ ಮಾಡ್ತಿರ್ತೀರಿ ಅಂತ ನನಗೆ ಗೊತ್ತು ಜಾನ್ವಿ ಅವರೇ. ಆದರೆ ಈ ಯೋಚನೆಗಳು ನಿಮ್ಮ ಓದಕ್ಕೆ ತೊಡಕಾಗತ್ತಲ್ವಾ, ಸುಮ್ಮನೆ ಡಿಸ್ಟರ್ಬ್ ಆಗುತ್ತೆ. ನೀವು ತೊಗೊಂಡಿರೋ ನಿರ್ಧಾರ ಸರಿಯಾಗಿದೆ. ಆದರೂ ನೀವು ಹೇಳ್ದಾಗೆ ನಿಮ್ಮನ್ನ ಬಿಟ್ಟು ಒಂದು ವಾರ ಹೋಗೋಕ್ಕೆ ನನಗೂ ಆಗಲ್ಲ. ಒಂದು ಕೆಲಸ ಮಾಡಿ, ನೀವು ನನ್ನ ಜೊತೆ ಬಂದುಬಿಡಿ. ಬೇಡ ಚಿನ್ನುಮರಿ, ಶಬರಿಯ ರಾಮನ ಕಾದ ಹಾಗೆ ನಾನು ನಿಮಗೆ ಕಾಯ್ತೀನಿ. ಇಷ್ಟು ವರ್ಷ ಕಾದಿದ್ದಕ್ಕೆ ನೀವು ಸಿಕ್ಕಿದ್ದೀರಿ. ನಿಮ್ಮನ್ನು ಪಡ್ಕೊಳ್ಳೋಕ್ಕೆ ಒಂದು ವಾರ ತಾನೆ. ನಾನು ಕಾಯ್ತೀನಿ. ನೀವು ತೊಗೊಂಡಿದ್ದ ನಿರ್ಧಾರ ಸರಿಯಾಗಿದೆ. ಸಂತೋಷವಾಗಿ ಅಮ್ಮನ ಮನೆಗೆ ಹೋಗಿ ಬನ್ನಿ. ನನಗೆ ಯಾವ ಬೇಜಾರೂ ಇಲ್ಲ. ಈ ಗುಣನೇ ನಂಗೆ ತುಂಬ ಇಷ್ಟ ಆಗೋದು. ನಂಗೆ ತೊಂದರೆ ಆಗೋದಕ್ಕೆ ನೀವು ಯಾವುದೇ ಕಾರಣಕ್ಕೂ ಬಿಡಲ್ಲ. ಆ ದೇವರು ಕಣ್ಣಿಗೆ ಕಾಣಿಸ್ದೆ ನಮ್ಮನ್ನ ಕಾಪಾಡ್ತಾನೆ. ಆದರೆ ನೀವು ಜೊತೆಲಿದ್ಕೊಂಡೆ ನನ್ನ ಕಾಪಾಡ್ತಿದ್ದೀರ. ರವಿ, ಜವರೇಗೌಡ್ರು ಏನಾದರೂ ಕಾಲ್ ಮಾಡಿದ್ರಾ? ಇಲ್ಲ ಬಂಗಾರಿ, ಅವ್ರನ್ನ ರೆಸ್ಪಾಂಡ್ ಮಾಡಿಲ್ಲ. ಛೇ, ಯಾರ ಕಡೆಯಿಂದನೂ ಇನ್ಫಾರ್ಮೇಶನ್ ಸಿಗ್ತಿಲ್ಲ. ಯಾರನ್ನ ಕೇಳಿದ್ರು ಯೂಸ್ ಆಗ್ತಿಲ್ಲ.
ಹೀಗೆ ಆದ್ರೆ ನಾವು ಅನ್ಕೊಂಡಿದ್ದು ಏನೂ ಮಾಡೋಕ್ಕಾಗದೇ ಇಲ್ಲ ರವಿ. ಬಂಗಾರಿ, ಅದಕ್ಕೆ ಯಾಕೆ ಅಷ್ಟೊಂದು ಟೆನ್ಷನ್ ಆಗ್ತಿದೆಯಾ? ಈಗ ನಡೀತಿರೋ ಬಿಸ್ನೆಸ್ಗಳು ಚೆನ್ನಾಗೇ ನಡೀತಿದೆಯಲ್ಲ. ಏನೋ ಟ್ರೈ ಮಾಡಿದ್ವಿ, ಆಗಿಲ್ಲ, ಏನು ಮಾಡೋಕ್ಕಾಗುತ್ತೆ, ಬಿಟ್ಟಾಕು. ಈಗ ನಡೀತಿರೋ ಬಿಸ್ನೆಸ್ನ ನೋಡಿಕೊಂಡು ಆರಾಮಾಗಿರೋಣ ಅಷ್ಟೇ. ಇಲ್ಲ ರವಿ, ಇವಾಗ ಇರೋದೇ ಸಾಕು ಅಂತ ಕೂತ್ಕೊಂಡ್ರೆ ನಾವು ಹೀಗೆ ಇರಬೇಕಾಗತ್ತೆ. ನಾವು ಹೊಸದಾಗಿ ಏನಾದರೂ ಮಾಡಿದ್ರೆ ಮಾತ್ರ ಎಸ್ಟಾಬ್ಲಿಷ್ ಆಗೋದಕ್ಕೆ ಸಾಧ್ಯ. ಎಲ್ಲದಕ್ಕಿಂತ ಹೆಚ್ಚಾಗಿ ಇದು ನನ್ನ ಅಣ್ಣನ ಆಸೆ. ಅದನ್ನ ನೆರವೇರಿಸಬೇಕಾಗಿರೋದು ನನ್ನ ಆಸೆ ಕೂಡ. ರವಿ, ಆ ಜವರೇಗೌಡರು ಒಬ್ರು ನಮ್ಮ ಜೊತೆ ಕೈ ಜೋಡಿಸ್ಬಿಟ್ರೆ ಎಲ್ಲ ಈಸಿಯಾಗಿ ಆಗೋಗುತ್ತೆ. ಬಂಗಾರಿ, ನೀನೇನು ಟೆನ್ಷನ್ ತಗೋಬೇಡ. ಇದಕ್ಕೊಂದು ದಾರಿ ನಾನು ಮಾಡ್ತೀನಿ. ರೀ, ಏನಾಯ್ತ್ರಿ ನಿಮ್ಗೆ? ಇಷ್ಟಿಷ್ಟಕ್ಕೆಲ್ಲ ಯಾವಾಗ್ಲೂ ಒಂಥರ ಇರ್ತಿರಲ್ಲ. ಮೈ ಹುಷಾರಿಲ್ವಾ? ಡಾಕ್ಟರ್ ಹತ್ರ ಹೋಗಿ ಬರೋಣವಾ? ಇಲ್ಲ ಲಕ್ಷ್ಮಿ, ನಾನು ಆರಾಮಾಗಿದ್ದೀನಿ. ಮತ್ ಯಾಕೆ ಹೇಗಿದ್ದೀರಾ? ನೀವ್ ಎಂಥ ಕಷ್ಟ ಬಂದಾಗ್ಲೂ ಕುಗ್ದೆ ನಗ್ನಗ್ತಾ ಇರ್ತಿದ್ರಿ. ಈಗ ಯಾಕ್ರಿ ಆಕಾಶನೇ ತಲೆ ಮೇಲೆ ಬಿದ್ದಿರೋ ಹಾಗೆ ಕೂತಿರ್ತೀರಾ? ಹೇಳದ್ನಲ್ಲ ಲಕ್ಷ್ಮಿ. ನೋಡಿದ್ರ ಹೇಗ್ ಮಾತಾಡ್ತಿದ್ದೀರಾ ಅಂತ. ಈಗ್ಲೂ ನನ್ನಿಂದ ಏನೋ ಮುಚ್ಚಿಡ್ತಾ ಇದ್ದೀರಾ. ನೋಡಿ, ನೀವ್ ಹೀಗೆ ಮುಚ್ಚಿಟ್ಟು ಕೊರಗ್ತಾ ಕೂತ್ಕೊಂಡು ನಿಮ್ಗೇನಾದ್ರೂ ಆದ್ರೆ ನಾನಂತೂ ಬದುಕಿರಲ್ಲ ರೀ. ಲಕ್ಷ್ಮಿ, ಯಾಕೆ ಹಿಂಗೆ ಮಾತಾಡ್ತೀಯಾ? ಹೇಳಿದ್ನಲ್ಲ, ಆಫೀಸ್ನಲ್ಲಿ ಹುಡುಗರುಗಳು ಮನಸ್ಸಿಗೆ ಬಂದಾಗ ರಜಾ ಹಾಕ್ತಿದ್ದಾರೆ. ಹಾಗಾಗಿ ಕೆಲಸ ಜಾಸ್ತಿ, ನನಗೊಂಚೂರು ಮೈಕೈ ನೋವಾಗಿದೆ ಅಷ್ಟೇ. ಮೈಕೈ ನೋವಾ? ನಾನು ಉಪ್ಪಿನ ಶಾಖ ಕೊಡ್ಲಾ? ಚಿರಾಗನ್ ಕರೆಸಿ ಬೆನ್ ತುಳಿಯಕ್ಕೆ ಹೇಳ? ಅದೆಲ್ಲ ಏನು ಬೇಡ. ನಾನು ಸ್ವಲ್ಪ ಚೆನ್ನಾಗಿ ನಿದ್ದೆ ಮಾಡಿದ್ರೆ ಎಲ್ಲ ಸರಿ ಹೋಗುತ್ತೆ. ಸರಿ, ನೀವು